ಆದರೆ ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದ ಇನ್ನು ಸರಿತಾ ಅವರು ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಅಷ್ಟೊತ್ತಿಗೆ ಇನ್ನು ಗೌರಿ ಅಯ್ಯೋ ಇದು ನನ್ನ ಜವಾಬ್ದಾರಿ ಅತ್ತೆ, ನೀವೇನು ಅಷ್ಟೊಂದು ಹೇಳೋ ಅಂತ ಅವಶ್ಯಕತೆ ಇರ್ಲಿಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ನೀನ್ ನನ್ನ ಮಗನ್ನ ಸೇಫ್ ಮಾಡಿದ್ಯಾ ಅಂತ ನಾನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಗೊತ್ತಾಯ್ತಾ? ಅಯ್ಯೋ ಅತ್ತೆ, ಇದು ನನಗೆ ಮುಂಚೆನೆ ಗೊತ್ತಿತ್ತು. ನೀವು ಮೆಚ್ಚುಗೆಯಿಂದ ನಾನು ಈ ರೀತಿ ಕೆಲಸ ಮಾಡಿದ್ದಿಲ್ಲ. ಎಂತಕ್ಕಂದ್ರೆ ನಮ್ ಗಂಡನ ಜೀವನನ ಉಳಿಸ್ಬೇಕಾಗಿದ್ದ ಜವಾಬ್ದಾರಿ ನಂದು, ಹಾಗಾಗಿ ನಾನು ಇಷ್ಟೆಲ್ಲ ಮಾಡ್ದೆ ಅಂತ ಹೇಳ್ತಾ ಇರ್ತಾಳೆ ಗೌರಿ. ನೋಡಿದ್ರಾ, ಈಗ ಈ ಖುಷಿಗೆ ಹೇಳ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ ಅಂತ ಅವ್ರ ಯಜಮಾನ್ರ ಹತ್ರ ಹೇಳ್ತಿದ್ದಂಗೆ, ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟಿದ್ರೆ, ಸಾರಿ ಅಮ್ಮ ಗೌರಿ, ನನ್ನಿಂದಾನೇ ಇದೆಲ್ಲ ಆಗಿದ್ದು, ಪರವಾಗಿಲ್ಲ ಬಿಡಿ ಮಾವ, ಅತ್ತೆ ಈ ರೀತಿ ಎಂತಕ್ಕೆ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ. ಅವ್ರಿಗೆ ಅವ್ರ ಮಗನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಾನೂ ನನಗ್ ಸಹ ಗೊತ್ತಿದೆ. ಅವ್ರು ಏನೇ ಮಾಡಿದ್ರು ಅವ್ರ ಮಗನ್ ಖುಷಿಗೋಸ್ಕರನೇ ಮಾಡೋದು ಅಂತಾನೂ ಗೊತ್ತಿದೆ. ನೀವೇನು ವರಿ ಮಾಡ್ಕೋಬೇಡಿ ಮಾವ, ಹೊರಡಿ ಇಲ್ಲಿಂದ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಇನ್ನ ಗೌರಿ ಆ ದಿನಚರಿ ಕೆಲಸ ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಚಿಲ್ಮಯಿಗೆ ಯಾರೋ ಕಾಲ್ ಮಾಡಿರ್ತಾರೆ, ಏ ಬಾರೆ ನನ್ ಫ್ರೆಂಡ್ಗೆ ಯಾರೋ ಹೊಡ್ದಾಕ್ಬಿಟ್ಟಿದ್ದಾರೆ ಹೋಗೋಣ ಅಂತ. ಅಷ್ಟೊತ್ಗೆ ಹಾ ಹೌದಾ, ಈ ಸೀನ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡ ಅಮ್ಮ ಚಿನ್ನು, ಎಲ್ಲ ಮುಗ್ದೋಗಿದೆ. ಹೀಗೆ ಹವಾಂತರಗಳೆಲ್ಲ ಸೃಷ್ಟಿ ಮಾಡಿ ಇವಾಗ ಬಂದಿದ್ಯಾ, ಅಷ್ಟಕ್ಕೂ ಬಂದಿರೋ ಶ್ಯಾಮ್ಗೆ ಒಂದು ಲೋಟ ಟೀ ತಂದ್ಕೊಡು ಹೋಗು ಅಂತ ಹೇಳ್ತಾ ಸರಿ ಅಂತ ಚಿನ್ನು ಟೀನ ತಗೊಂಡ್ ಬಂದಿ ಶಾಮಿ ಕೊಡ್ತಾ ಇರ್ತಾಳೆ. ಮಚ್ಚಿ, ನನಗೆ ನೀನ್ ಈ ರೀತಿ ಬರ್ತಾ ಇರೋದ್ ನೋಡಿದ್ರೆ ಒಂಚೂರು ಇಷ್ಟಾನೇ ಆಗ್ತಾ ಇಲ್ಲ. ನೀನ್ ಬರ್ತಾ ಇರೋ ನಡವಳಿಕೆ, ನೀನ್ ತರ್ತಾ ಇರೋ ಟೀ ನೋಡಿದ್ರೆ ನನ್ಗೆ ಏನೋ ತೋಚ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಶ್ಯಾಮ್. ಅಷ್ಟೊತ್ಗೆ ಅವಳು ಸಹ ಮೌನ ಕೂತಿರ್ತಾಳೆ. ಶ್ಯಾಮ್ ಆಂಟಿ ನಾನ್ ಬರ್ತೀನಿ ಅಂತ ಹೇಳಿ ಶ್ಯಾಮ್ ಸಹ ಅಲ್ಲಿಂದ ಹೊರಡ್ತಾ ಇದ್ದಂಗೆ, ಅಲ್ಲ ಕಣೆ ನಾನು ಈ ಒಂದು ಗೊಂದಲದಲ್ಲಿ ಸರಿ ಅಂತ ಶ್ಯಾಮ್ ಸಹ ಹೊರಟಿರ್ತಾನೆ. ನೈಟ್ ಆಗಿರುತ್ತೆ. ಅಷ್ಟೊತ್ಗೆ ಅಲ್ಲ, ಎಲ್ಲದಕ್ಕೂ ಇವಳು ಹಕ್ಕು ಅಧಿಕಾರ ಅಂತ ಚಲಾಯಿಸ್ತಾಳೆ. ಇವಳು ನೋಡಿದ್ರೆ ಒಂದು ವ್ಯವಸ್ಥೆನೂ ಮಾಡ್ಕೊಳ್ಳೋದಿಲ್ವಲ್ಲ. ಅಲ್ಲ, ಎಲ್ಲಾರ್ಗೂ ಏನೇನ್ ಬೇಕು ಎಲ್ಲ ನೋಡ್ಕೋತಾಳೆ. ಇವಳಿಗೊಂದಿಷ್ಟು ಅಮೌಂಟ್ ಬೇಕು, ಸೇವಿಂಗ್ಸ್ ಇರ್ಬೇಕು ಅನ್ನೋದು ಇವಳ ತಲೆಯಲ್ಲಿ ಯಾಕಿಲ್ಲ? ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಅವನ ಹತ್ರ ಇದ್ದಿದ್ದು ನೋಟ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಆಗ ಅಷ್ಟೊತ್ತಿಗೆ ಗೌರಿನೂ ಸಹ ಹಾಸಿಗೆನೆಲ್ಲ ಕ್ಲೀನ್ ಮಾಡೋದಿಕ್ ಬಂದಿರ್ತಾಳೆ. ಆಗ ಏನ್ರಿ ದುಡ್ಡನ್ನ ಕೈಯಲ್ಲಿ ಆ ರೀತಿ ಇಟ್ಕೊಂಡಿದ್ದೀರಾ, ಹಾ ನಿನ್ಗೆ ಅಂತಕ್ಕೆ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಅಷ್ಟೊತ್ಗೆ ಇವಳಿಗೆ ಇಂಡೈರೆಕ್ಟ್ ಆಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ, ಹಲೋ ಚಿಕ್ಕಪ್ಪ, ಅದು ಏನ್ ಗೊತ್ತಾ, ಇಲ್ಲಿ ನನ್ ಕಬೋರ್ಡ್ ಒಳಗೆ 1,500-2,000 ಹಂಗೆ ಅಮೌಂಟ್ ಇಟ್ಟಿರ್ತೀನಿ, ಏನಾದ್ರೂ ಎಮರ್ಜೆನ್ಸಿ ಬೇಕು ಅಂದ್ರೆ ತಗೋಬಹುದು ಅಂತ ಹೇಳ್ತಾ ಇರ್ತಾನೆ. ಹಾ ಅಲ್ಲ ಕಣೋ, ನಾನು ಇಲ್ಲೇ ಇದ್ದೀನಿ, ನೀನ್ ಯಾರಿಗೋ ಕಾಲ್ ಮಾಡಿ ಮಾತಾಡ್ತಿದ್ಯಾ? ಅಯ್ಯೋ ಚಿಕ್ಕಪ್ಪ, ನೀನ್ ಇಲ್ಲಿಗೆ ಬಂದ್ಬಿಟಾ? ಅಯ್ಯೋ ನಾನ್ ನಿನ್ನ ಹತ್ರ ಅಲ್ಲ ಮಾತಾಡ್ತಾರ ಚಿಕ್ಕಪ್ಪ, ಇನ್ನೊಬ್ರು ಚಿಕ್ಕಪ್ಪ ಇದಾರೆ. ಹಾ ಇನ್ನೊಬ್ರು ಚಿಕ್ಕಪ್ಪ ಯಾರು ಅಂತ ಜ್ಞಾನೇಶ್ವರ್ ಕೇಳ್ತಾ ಇರ್ತಾರೆ. ಅಯ್ಯೋ ನೀನ್ ಹೇಳ್ದಿರ ಇನ್ನೋರು ಅಂದ್ರೆ ಅಲ್ಲಿ ಆಫೀಸಲ್ಲಿ ಇರೋರ್ನ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅವ್ರಿಗ್ ಸಹ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾನೆ ವಿವೇಕ್. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗಿ. ನೋಡಿದ್ರೆ ಕಾಲಲ್ಲಿ ಯಾರು ಇಲ್ಲ ಅಂತ ಗೌರಿಗೆ ಗೊತ್ತಾಗಿರುತ್ತೆ. ಆಗ ಯಾಕ್ರಿ ಇಷ್ಟ ಅವಸ್ಥೆ ಪಡ್ತಾ ಇದ್ದೀರಾ, ಏನ್ರಿ ಆಗ್ತಿದೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಮತ್ತೆ ಅವ್ರ ಅಕೌಂಟೆಂಟ್ಗೆ ಕಾಲ್ ಮಾಡಿ, ಈ ರೀತಿ ನನಗ್ ಗೊತ್ತಿಲ್ಲ, ನಾಳೆ ಒಂದು ನಾನು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ, ಅವ್ರನ್ನ ಕರೆಸಿ ಅಂತ ಹೇಳ್ತಾ ಇರ್ತಾರೆ. ಸರಿ ಸರ್ ಕರೆಸ್ತೀನಿ ಅಂತ ಅವರು ಸಹ ಒಪ್ಕೊಂಡಿರ್ತಾರೆ. ಗೌರಿಗೆ ಅರ್ಥ ಆಗಿರುತ್ತೆ, ಇವ್ರೇನು ಈ ರೀತಿ ನನಗ್ ಡೈರೆಕ್ಟ್ ಆಗೇ ಹೇಳ್ತಿದಾರ ಅಥವಾ ನಾನು ಇಂಡೈರೆಕ್ಟ್ ಆಗಿ ಹೇಳ್ತಿದಾರ, ನನಗೋಸ್ಕರನ ಅಥವಾ ಬೇರೆ ಅವ್ರು ಅನ್ಕೊಂಡಂಗೆ ಅದು ಇದಕ್ಕ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವಳಿಗೆ ಅರ್ಥ ಆಗಿರುತ್ತೆ ಅಲ್ವಾ, ನೋಡಿದ್ರೆ ಏನೋ ಅರ್ಥನೇ ಆಗದಿರೋ ತರ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಬ್ರು ಸ್ಥಿತಿಲಿ ಅವ್ರಿಬ್ರು ಇರ್ತಾರೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವ್ರಿಗೆ ಅಯ್ಯೋ ಎಲ್ಲಾ ಸರಿ ಹೋಯ್ತು, ನಾನೇನೋ ಒಂದ್ ವಿಚಾರ ಮರ್ತೋಗಿದ್ದೀನಿ, ಅಷ್ಟಕ್ಕೂ ಅಲ್ಲಿ ಗೌರಿ ಅವ್ರ ಮನೇಲಿ ಜಗಳ ನಡೀತಿತ್ತು ಅಲ್ವಾ, ಏನಾಯ್ತು ನನ್ನ ಮಗಳಿಗೆ ಅಂತ ಯೋಚನೆ ಮಾಡ್ತಾ ಬೆಳಗ್ಗೆನೆ ಶ್ಯಾಮ್ಗೆ ಕಾಲ್ ಮಾಡಿರ್ತಾರೆ ಕಾಂತಲಕ್ಷ್ಮಿ ಅವರು. ಆಗ ಶ್ಯಾಮ್ ಅವರೇ, ನನ್ ಮಗಳಿಗೆ ಗೌರಿಗೆ ಸ್ವಲ್ಪ
ಫೋನ್ ಕೊಡ್ತೀರಾ ಅಂತ ಹೇಳಿದಾಗ ಇರಿ ಆಂಟಿ ಕೊಡ್ತೀನಿ ಅಂತ ಹೇಳ್ತಾ ಇನ್ನ ಗೌರಿನ ಕೂಗಿ ಕೊಡ್ತಾನೆ ಶ್ಯಾಮ್. ಹೇಳಮ್ಮ, ಏನೇ ಏನೇ ಅಲ್ಲಿ ಒಂದು ದೊಡ್ಡ ಸಮಸ್ಯೆನೇ ಆಗಿತ್ತು, ಏನೈತೆ? ಅದು ನಿನಗೆ ಬೈತಾ ಇದ್ರು ನಿಮ್ಮತ್ತೆ ಅಂತ ಹೇಳ್ತಾ ಇದ್ರೆ, ಅಲ್ಲ ನಿನಗೆ ಗೊತ್ತಾಯ್ತು ಈ ವಿಚಾರ? ಅಯ್ಯೋ ಹೇಗೆ ಗೊತ್ತಾಯ್ತು ಅಂದ್ರೆ ನನಗೆ ಗೊತ್ತಾಯ್ತು ಬಿಡೆ, ಅಷ್ಟಕ್ಕೂ ನಾನು ನಿಮ್ಮಮ್ಮ ಏನು ಗೊತ್ತಾಗ್ದೇ ಇರಂಗಿರಕ್ಕಾಗುತ್ತಾ? ಅಮ್ಮ ಏನೋ ನಡೆಸ್ತಾ ಇದ್ಯಾ? ಇಲ್ಲ ಕಣೆ, ಹೇಳೆ ಫಸ್ಟು. ಅದು ನಮ್ಮ ಅತ್ತೆಗೂ ನನಗೂ ತುಂಬಾ ಸ್ವಲ್ಪ ಜಗಳ ನಡೆದಿತ್ತು. ಈಗೇನು ಸರಿ ಹೋಗಿದೆ ಬಿಡಮ್ಮ, ಮನೇಲಿ ಎಲ್ಲರೂ ಖುಷಿಯಾಗೇ ಇದ್ದಾರೆ. ಅಯ್ಯೋ ಹಾಗಲ್ಲ ಕಣೆ, ನಿಮ್ಮ ಅತ್ತೆ ಹತ್ರ ಸ್ವಲ್ಪ ಹುಷಾರಾಗಿರೆ. ಆಯ್ತು ಬಿಡಮ್ಮ, ನೀನೇನು ವರಿ ಮಾಡ್ಕೋಬೇಡ, ಮನೇಲೆಲ್ಲ ಹೇಗಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ ತಾನೆ ಅಂತೆಲ್ಲ ಯೋಗಕ್ಷೇಮನೆಲ್ಲ ಗೌರಿ ಸಹ ತಿಳಿಸ್ಕೊತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಸಹ ಮಾತಾಡ್ತಾ ಇದ್ದಂಗೆ, ಸರಿ ಕಣೆ ಆಮೇಲೆ ಹಂಗ್ ಮಾಡ್ತೀನಿ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ. ಸರಿ ಅಂತ ಈ ಕಡೆ ಬರ್ತಾ ಇದ್ದಂಗೆ ಶ್ಯಾಮ್ ಬರ್ದಿರೋ ಕವಿತೆನ ನೋಡಿ ಗೌರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಆಗ ಏನ್ ಕವಿಯವರೇ, ಏನೋ ಕವಿತೆಗಳನ್ನ ಚೆನ್ನಾಗಿ ಬರ್ದಿದ್ದೀರಾ, ಇದ್ ನನಗ್ ಸೂಟ್ ಆಗೋ ರೀತಿ ಇದೆ, ಕೊಡ್ತೀರಾ ಇದ್ ನನಗೆ? ಅಯ್ಯೋ ಅತ್ಗೆ ನಿಮಗಿಲ್ಲ ಅಂತೀನ, ತಗೊಳ್ಳಿ ಅತ್ಗೆ ಅಂತ ಹೇಳಿ ಕೊಟ್ಟಿರ್ತಾನೆ ಶ್ಯಾಮ್. ಅದನ್ನ ಓದ್ತಾ ಹಾಗೆ ರೂಮ್ ಒಳಗ್ ಬಂದು ಅದನ್ನ ಕಬೋರ್ಡಲ್ಲಿ ಇಡ್ತಾರ. ಅಲ್ಲಿ ಕಬೋರ್ಡ್ ಒಳಗ್ ದುಡ್ಡಿದ್ ನೋಡಿ, ಈ ಕಡೆ ಕವಿತೆ, ಈ ಕಡೆ ದುಡ್ಡು. ಇವ್ರೇನು ನನಗೋಸ್ಕರನೇ ಈ ಅಮೌಂಟ್ ಇಟ್ಟಿದ್ದಾರೆ ಅಂತ ನನಗೆ ಆಗೋಯ್ತು ಅಂತ ಅವಳು ಸಹ ಅನ್ಕೊಳ್ತಾ ಇರ್ತಾಳೆ. ಏನೋ ಚೀಟಿ ಎತ್ಕೊ ಬಂದಿದ್ಯಾ? ಅದು ಶ್ಯಾಮ್ ಅವರು ಕವಿತೆ ಬರ್ದಿದ್ರು, ನನಗ್ ತುಂಬಾ ಇಷ್ಟ ಆಯ್ತು, ಹಾಗಾಗಿ ತಂದ್ಕೊಂಡಿದೀನಿ ನನಗೋಸ್ಕರ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮನೆಗೆ ಅಕೌಂಟೆಂಟ್ ಬಂದಿರ್ತಾರೆ. ಆಗ ಹೇಳಿ ಸರ್, ಯಾರ ಹೆಸರು ಮೇಲೆ ನಾವು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದಂಗೆ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಅಷ್ಟೊತ್ತಿಗೆ ಚಂಚಲ, ಅಲ್ಲ ವಿವೇಕ್, ಎಲ್ಲರ ಹತ್ರನೂ ಅಕೌಂಟ್ ಇದೆಯಲ್ಲ, ನೀನೇನೋ ಮತ್ತೆ ಹೊಸ ಅಕೌಂಟ್ ಮಾಡಿಸ್ತಾ ಇದೀಯಾ? ಅದು ಈ ಬ್ಯಾಂಕಲ್ಲಿ ಹೊಸ ಆಫರ್ಸ್ ಎಲ್ಲ ಇದೆಯಂತೆ ಅತ್ತೆ, ಅದಕ್ಕೆ ಮಾಡಿಸ್ತಾ ಇದ್ದೀನಿ. ಆಫರ್ಸಾ? ಇವನೇನು ಸಡನ್ ಆಗಿ ಈ ರೀತಿ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದಂಗೆ, ಇನ್ನೇನು ನಾನು ಆ ಪುಣ್ಯವತಿಗೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಾ ಅಂತ ಹೇಳ್ತಿದ್ದಂಗೆ ಇವನು ಗೌರಿಗೆನೆ ಅಕೌಂಟ್ ಮಾಡ್ಸಕ್ಕೆ ಕರ್ಸಿದಾನೆ ಅನ್ನಂಗಾಯ್ತು ಅಂತ ಆಶಾ ಅವ್ರು ಹೇಳ್ತಿದ್ದಂಗೆ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಗೊತ್ತಾಗಿರುತ್ತೆ, ಪುಣ್ಯವತಿಗೋಸ್ಕರನೇ ಅಕೌಂಟ್ ಓಪನ್ ಮಾಡ್ಸೋದಿಕ್ ಕರ್ದಿದ್ದಾನೆ ಅಂತ. ಇದನ್ನ ಈಗ ವಿವೇಕು ಸಹ ಗೌರಿ ಆರ್ಥಿಕವಾಗಿ ಅವಳ ಹತ್ರ ಬೆಂಬಲ ಇರ್ಬೇಕು, ದುಡ್ಡಿರ್ಬೇಕು ಅನ್ನೋದು ಅವನಲ್ಲಿ ಆಸಕ್ತಿ ಮುಟ್ಟಿದೆ. ಈಗ ಇದಕ್ ನೋಡಿದ್ರೆ ಸರಿತಾ ಅವರು ಮತ್ತೆ ಅದಕ್ಕೆ ಅಡ್ಗಾಲಾಗ್ತಾರ, ನನ್ನ ಮುಂದಿನ ಮಾತಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.